ಪದ್ದು ನಿಂದುನುವೆ ತಪ್ಪೇ ನೀನಿಯ. ನೀನು ಯಾಕೆ ಹಿಂಗೆ ಕಿತ್ತಾಡಕ್ಕೂ ಜಗಳ ಮಾಡ್ಕೊಳಕ್ಕೂ ಹೋಗ್ತೀಯಾ? ನಿಂದುನು ದೊಡ್ಡ ತಪ್ಪು, ಏನು ಕಡಿಮೆ ಅಂತ ನೀನೇನಲ್ಲ. ಹಾಂ, ನಿನಗೆ ಗೊತ್ತಿತ್ತು ತಾನೇ ಸಾವುಕಾರನ ಮಗು ಅದು, ಆಮೇಕಿಂದ ವಾಪಸ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಗೊತ್ತಿತ್ತು ತಾನೇ. ಸಾಕೊಂಡಿದ್ದು ನೀನು ತಾನೇ, ಅದು ನೀನು ತಪ್ಪು ತಾನೇ ಸಾಕೊಂಡಿದ್ದು ಎಲ್ಲನೂ. ಇಷ್ಟೆಲ್ಲ ಆದ್ರೂ ನೀನು ಈಗ ನಿಧಿ ಬೇಕು ಹಂಗೆ ಹಿಂಗೆ ಕುಂತ್ಕೊಂಡ್ರೆ ಹಾಂ, ನೀನು ತಪ್ಪಿಟ್ಕೊಂಡು ಗೊತ್ತಾಗಿದ್ದ ತಕ್ಷಣನೇ ಇಲ್ಲ ಸಾಕಲ್ಲ ಲೆಕ್ಕಾಚಾರಿ, ನಾನು ವಾಪಸ್ ಕೊಡಂಗಿದ್ರೆ ಸಾಕಲ್ಲ ನನ್ನ ಮಗಳನ್ನ ಹಂಗೆ ಹಿಂಗೆ ಅಂತ ನೀನು ಹೇಳ್ಬೇಕಿತ್ತು. ಸುಮ್ಕಿರ್ದಯ್ಯ, ನೀನೇ ಅವತ್ತು ಹೇಳಿದ್ದು ಸಾಕು ಏನಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಹಿಂಗೆಲ್ಲ ಆಯ್ತದೆ ಅಂತ ಯಾರಿಗೆ ಗೊತ್ತಿತ್ತು? ನೋಡಿ ಇವಾಗ ಹೆಂಗೆ ಹೇಳ್ತಾಳೆ, ಬಂದು ಕರ್ಕೊಂಡೋಯ್ತಾಳಂತೆ. ಎಲ್ಲಿ ಕರ್ಕೊಂಡೋಯ್ತಾಳೆ ನನ್ನ ಮಗಳು ನಿಧಿನ? ನಾನು ಕಳಿಸ್ಕೊಡಕ್ ರೆಡಿ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಅರಸಾಹಸ ಮಾಡ್ತಿರೋದು ಇದೇ ವಿಚಾರಕ್ಕೆ ನೀಯ. ನೋಡು, ನಾನು ಹೆಂಗೆ ಸುಮ್ಮನಿರಕ್ಕಾಯ್ತದ? ನೀನೇ ಹೇಳು, ನೀನಾಗಿದ್ದ ಸುಮ್ಮನಿದ್ ಬಿಡ್ತಿದ್ದ? ಈಗ ನನ್ನೇ ಬಿಟ್ಬಿಟ್ಟಿರು ಅಂದ್ರೆ ನೀನು ಇತ್ತೀಯಾ? ನೀನು ನನ್ನ ಪರ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸು ನೀನು. ನೋಡ್ಪದ್ದು ಪರೋ ವಿರೋಧ ಅಂತ ಅಲ್ಲ ಪದ್ದು. ಈಗ ಅವ್ರ ಮಗಳು, ಅವಳಿಗೂ ಹೊಸಿ ಸೆಂಟಿಮೆಂಟ್ ಇರ್ತದೆ, ನಿನಗೂ ಇರ್ತದೆ. ಇಲ್ಲ ಅಂತ ಹೇಳ್ದವ್ರು ಯಾರು? ಹಿಂಗೆ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಪೂರ್ತಿ ಕಿತ್ತಾಡ್ಕೊಂಡು ಕೂತ್ಕೊಂಡು ಅವ್ಳಿಗೆ ಭವಿಷ್ಯನೂ ಹಾಳಾಗೋಯ್ತದೆ. ಹೆಂಗಿದ್ರು ಮಗಳನ್ನ ಮದುವೆ ಮಾಡಿ ಹೆಂಗೋನೂ ಗಂಡನ ಮನೆಗೆ ಕಳಿಸೋದಂತೂ ಎಲ್ಲ ಇದ್ದಿದ್ದೆ. ಇನ್ನು ಹಬ್ಬ ಅಂದರೆ ಇನ್ನೊಂದು 2-3 ವರ್ಷಕ್ಕೆ ನೀನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಿದ್ದೆ. ಆ ಹುಡುಗಿನೂ 6 ತಿಂಗಳಿಗೋ ವರ್ಷಕ್ಕೋ ಒಂದು ಕಿತ ಬರೋದು ಹೋಗೋದು, ನೆನ್ಪೈತಾನೆ? ಅದೆಲ್ಲ ಆಗೋದು ತಾನೇ? ಆಗದು. ಈಗ ಅಷ್ಟೇನೇನೆಯ ಮದುವೆ ಮಾಡಿ ಗಂಡನ ಮನೆಗೆ ಅವಳೆ ಅಂತ ಅನ್ಕ. ಈಗ ನಿಮ್ಮ ಮನೆಗೂ ಸ್ವಲ್ಪ ದಿನ ಬಂದಿರ್ತಾಳೆ, ಅಲ್ಲೂ ಹೋಗ್ಬಿಟ್ಟಿರ್ತಾಳೆ. ಹೆಂಗಿದ್ರು ಇಷ್ಟು ದಿನ ನಿನ್ನ ಜೊತೆಗೆ ಅವ್ರೆ. ಎಲ್ಲ ಹೆಣ್ಮಕ್ಳಾದ್ರೂ ಅಷ್ಟೇನೇನೆಯ ಮದುವೆ ಮಾಡ್ಕೊಂಡ್ಮೇಲೆ ಗಂಡನ ಮನೆಗೆ ಹೋದ್ಮೇಲೆ ದಿನ ಬರ್ತಾರ ತಾಯಿ ಮನೆಗೆ? ಇಲ್ಲ ತಾನೇ? ಹೇಳು. ಇಲ್ಲ. ಅಷ್ಟೇ, ಅದನ್ನೇ ನೀನು ಅರ್ಥ ಮಾಡ್ಕ, ಸರಿನಾ? ಈಗ ಅರ್ಥ ಮಾಡ್ಕೊಂಡು ಒಂದು ಸ್ವಲ್ಪ ದಿನ ಅವ್ರ ಮನೆಗೆ ಬಿಡು. ಅವ್ರ ಮನೆಗೆ ಇರಲಿ, ನಿಮ್ಮ ಮನೆಗೂ ಬರಲಿ, ಅವ್ರ ಮನೆಗೂ ಇರಲಿ. ಇಲ್ಲೊಂದು ದಿನ ಅಲ್ಲೊಂದು ದಿನ ಹಂಗೆಲ್ಲ ಅಲ್ಲೇಳು ದಿನ ಇಲ್ಲೇಳು ದಿನ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿರಲಿ. ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದೀನಿ ಅಂತಲೇ ಕಳಿಸ್ಕೊಡು. ಬಂದು ಹೋಯ್ತಾಳೆ. ನಿಂಗೆ ಯಾವಾಗ ಬೇಕೋ ಫೋನ್ ಹಾಕಿ ಕರೆಸ್ಕ. ನಿಮ್ಮ ಮನೆಗೆ ಮನೆ ಕಳ್ಳೋದೊಂದು ಮನೆ ಕತ್ತಿರಲ್ಲ. ಒಂದು ವಾರ ನಿಮ್ಮ ಮನೆಗೆ, ಒಂದು ವಾರ ಅವ್ರ ಮನೆಗೆ, ಎಲ್ಲ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಇಕ್ತಾಳೆ ಪದ್ದು. ಸರಿನಾ? ಇಬ್ರಿಗೂ ಅನ್ಯಾಯ ಆಗ್ಬಾರ್ದಲ್ವಾ? ನೀನೇ ಯೋಚನೆ ಮಾಡ್ಬೋದು. ನೀನ್ ಹೇಳೋದು ಅರ್ಥ ಆಯ್ತೈತೆ. ಇನ್ನೇನು 2-3 ವರ್ಷಕ್ಕೆ ಮದುವೆ ಮಾಡಂತೂ ಕಳಿಸ್ತಾ ಇದ್ದೆ ನಾನು. ಆದ್ರೂ ನನ್ನ ಮಗಳಲ್ಲ ಅಂತ ಹೇಳ್ಕೊಳಕ್ ಸಂಕಟ ಆಗೋಗ್ಬಿಡ್ತದೆ ದಯ್ಯ. ಈಗ ಅದೆಲ್ಲ ಬಿಟ್ಬಿಡು, ಸಂಕಟ ಗಿಂಟ ಅದೆಲ್ಲನೂ ಬಿಟ್ಬಿಟ್ಟು ಈಗ ನೋಡು, ಸುಮ್ಮನೆ ಇಬ್ರು ಒಂದಾಗ್ಬಿಟ್ಟು ನೀನು ಆ ಅಮ್ಮ ಇಬ್ರು ಸೇರ್ಕೊಂಡು ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಒಂದು 2 ದಿನ ನಿಮ್ಮ ಮನೆಗೆ 2 ದಿನ ಅವ್ರ ಮನೆಗೆ ಅಂತ ಓಡಾಡ್ಕೊಂಡಿರ್ಲಿ. ಸರಿನಾ? ಅವ್ರಿಗೂ ಹೊಸಿ ಸಮಾಧಾನ ಆಯ್ತದೆ, ನಿಂಗೂ ಹೊಸಿ ಸಮಾಧಾನ ಆಯ್ತದೆ. ಗಂಡನ ಮನೆಗೆ ಮದುವೆ ಮಾಡಿ ಕಳಿಸಿದ್ಮೇಲೆ ನಿಮ್ಮ ಮನೆಗೆ ಒಂದಿನ ಅವ್ರ ಮನೆಗೆ ಒಂದಿನ ಬಂದು ಹೋಯ್ತಾಳೆ. ಹೆಂಗಿದ್ರು ನಿನ್ನ ಮಗಳು ನಿನ್ನ ಮೇಲೆ ತಾನೇ ಪಿರುತಿ ಶಾನೆ? ಹೇಳು. ನನ್ನ ಮೇಲೆ ನೀನೇ ಪಿರುತಿ ಶಾನೆ ಅವಳಿಗೆ. ಅರ್ಥ ಮಾಡ್ಕ ಮತ್ತೆ, ಸರಿನಾ? ಈಗ ಅವ್ರನ್ನೂ ಕರೆದು ಅವ್ರ ಹತ್ರನೂ ಎಲ್ಲ ಮಾತಾಡೋಣ, ಸರಿನಾ? ನಿನ್ನ ಮತ್ತೆ ಏನು ಕಿತ್ತಾಡಲ್ಲ ತಾನೇ? ಇಲ್ಲಿ ಹೇಳು, ನೀನು ಹೆಂಗೆ ಹೇಳಿದ್ರೆ ಹಂಗೇನಿ. ನಾನು ಏನು ಕಿತ್ತಾಡಕ್ಕಿಲ್ಲ. ನಾನೇನು ಯಾವಾಗ ಕಿತ್ತಾಡ್ಕೊಂಡು ಕೂತ್ಕೋತೀನಿ ಅಂತ ಅನ್ಕೊಂಡದ್ದಯ್ಯ ನೀನು? ಈಗ ನಾನೇನಾದ ಬರಲಿಲ್ಲ ಅಂತ ಹೇಳಿದ್ರೆ ಇಬ್ರು ಬುಲ್ಟಿಗಳು ಹೊಡೆದಾಕೊಂಡು ಆರಾಮಾಗಿ ಇಬ್ರು ಒಂದೊಂದು ಹಾಸ್ಪಿಟಲಾಗಿ ಬಿದ್ದಿರ್ತಾ ಇದ್ರಿ. ಅಷ್ಟೇ ನೀನಿಯ. ಕಿತ್ತಾಡಲ್ಲ, ನೀವು ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತೀರ ಅಷ್ಟೇ ನೀನಿಯ. ಏಯ್ ಏನಮ್ಮ, ಬಾ ಒಳಗಡಿಕೆ ಲೆಕ್ಕಾಚಾರಿ ಬಾರ್ಲಾ. ಮಾಡೋದೆಲ್ಲ ಮಾಡ್ಬಿಟ್ಟು ಬಾಯಿ ಬಿಟ್ಕೊಂಡು ನಿಂತಿರೋದು ನೋಡು, ಕಳ್ ನನ್ನ ಮಗ. ಏನಮ್ಮ? ನೋಡು, ನಿನಗೆ ಎಷ್ಟು ಅಧಿಕಾರ ಆಯ್ತು ನಿನ್ನ ಮಗಳ ಮೇಲೆ, ಪೊದ್ದುಗೂ ಅಷ್ಟೇ ಅಧಿಕಾರ ಐತೆ. ಐತೆ ನೀವು ಹೇಳಿದ್ಮೇಲೆ ಐತೆ. ನೋಡು, ನೀವಿಬ್ರು ಕಿತ್ತಾಡ್ತಿದ್ದಂಗೆ ನಾನೊಂದು ತೀರ್ಮಾನ ಮಾಡ್ತೀನಿ. ಅದಕ್ಕಿಬ್ರು ಒಪ್ಕೋತೀರಾ ಅಂತಂದ್ರೆ ಒಪ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಾನೇ ಸುಮ್ಕಿರಕ್ಕಿಲ್ಲ. ಅವಳನ್ನ ಹೆಂಗೋ ಪೊದ್ದುನ ಒಪ್ಸಿದ್ದೀನಿ, ನೀವು ಒಪ್ಕೊಳಂಗಿದ್ರೆ ಒಪ್ಕೊಳ್ಳಿ. ಇಲ್ಲ ಅಂತಂದ್ರೆ ಗೊತ್ತಲ್ಲ ನಮ್ಮ ಪೊದ್ದುಗೆ ಏನು ಖುಷಿಯಾಗಿರ್ತದೋ ಅದನ್ನೇ ನಾನು ಮಾಡೋದು ಜಾಸ್ತಿ ಅಂತ. ಗೊತ್ತು ದಯ್ಯ, ಗೊತ್ತು. ಎಲ್ಲರೂ ನ್ಯಾಯ ಪಂಚಾಯತಿಗೆ ಊರಿನ ಗೌಡ್ರು ಪಟೇಲಪ್ಪನವ್ರನ್ನ ಕರೆದ್ರೆ ಇವು ಪೊದ್ದಿಗೆ ದೆಯ್ಯ ಬಂದು ಬರ್ತದಿತ್ತಲ್ಲಪ್ಪ ಮಾತಿಗೆ ಮುಂಚೆ. ಈಗ ಸರಿ ನೋಡು, ಈ ಪದ್ದುಗೂ ಮಗಳು ಸೇರ್ಬೇಕಾಗಿದ್ದೇನೆ. ನಿನಗಿನ್ನ ಶಾನೆ ಪೊದ್ದುಗೆ ಅಧಿಕಾರ ಇರೋದು. ಆದರೂ ಒಂದು ಮಾತು ಹೇಳ್ತೀನಿ ಕೇಳಿಸ್ಕ. ನೋಡು, ಪೊದ್ದು ಮನೆಗೂ 3 ದಿನ ಇತ್ತಾಳೆ, ನಿಮ್ಮ ಮನೆಗೂ 3 ದಿನ ಇತ್ತಾಳೆ. ನೀನು ಆಮೇಲೆ ಮನೆ ಕರ್ಕೊಂಡು ಹೋದ್ಮೇಲೆ ಗೆಳ್ಸಕ್ಕಿಲ್ಲ ಅಂತಂದರೆ ಪೊದ್ದು ಬರಲ್ಲ, ನಾನೇ ಬರ್ತೀನಿ. ಒಂದ್ಸಲ ಯೋಚನೆ ಮಾಡಿ ನೋಡು. ಮಾತು ತಪ್ಪಿದ್ರೆ ಸುಮ್ಮನಿರಲ್ಲ. ಆಮೇಲೆ ಮಗಳನ್ನ ರೂಮಾಗ ಕೂಡಾಕೋದು, ಕಳ್ಸಕ್ಕಿಲ್ಲ ಅಂತ ಹೇಳೋದು, ಒಡೆದಾಡೋದು ಬಡ್ದಾಡೋದು ಅವೆಲ್ಲ ಇನ್ನೇನು ಮಾಡಬಾರ್ದು. ನಿಮ್ಮ ಮನೆಗೆ 3 ದಿನ ಇದ್ದರೆ ಇವ್ರ ಮನೆಗೆ 3 ದಿನ ಇತ್ತಾಳೆ. ಇನ್ನೊಂದು ದಿನ ಅವಳಿಗೆ ಯಾರ ಮನೆಗೆ ಇಷ್ಟ ಆಯ್ತದೋ ಅವ್ರ ಮನೆಗೆ ಇತ್ತಾಳೆ. ಅಷ್ಟೇನೇ, ಸರಿನಾ? ಇದು ಬಿಡಬೇಕು. ಅದೇನೇನೋ ನಿಮ್ದೆಲ್ಲ ಈಗ ಮನಸ್ತಪ್ಪಗಳೈತೆ ಎಲ್ಲ ಬಿಟ್ಬಿಟ್ಟು ನೀನು ನಿನ್ನ ಮಗಳು ಅಂತಲೇ ಅನ್ಕ, ಪೊದ್ದು ಮಗಳಂತಲೇ ಅನ್ಕೋತಾಳೆ. ಇಬ್ರು ಸೇರಿನೇ ಅವಳಿಗೆ ಮದುವೆ ಮಾಡಿ ಖುಷಿಯಾಗಿ ಸುಖವಾಗಿ ಬೇಕಾದ್ರೆ ಕಳಿಸಿವ್ರಂತೆ. ಅದ್ರಾಗೂ ಏನೂ ತೊಂದರೆ ಇಲ್ಲ, ಸರಿನಾ? ಇದಕ್ಕೆಲ್ಲ ಒಪ್ಕೊಳ್ಳಂಗಿದ್ರೆ ಹೇಳು, ಇಲ್ಲ ಅಂತಂದರೆ ಕಿತ್ತಾಡ್ತೀರಾ. ಹಿಂಗೆ ಕಿತ್ತಾಡ್ಕೊಂಡು ಇಬ್ರು ಕೈ ಕಾಲು ಮುರ್ಕೊಂಡು ಇರ್ರಿ ಅಷ್ಟೇನೆ.
ದಯ್ಯ ಇಷ್ಟು ದಿನ ನನ್ವೆ ಪೊದ್ದಿ ಮನೆಗೆ ತಾನೇ ಇರೋದು ನನ್ನ ಮಗಳು ಪೊದ್ದಿನೇನಿಯ ನೋಡ್ಕೊಂಡ್ರೆ ತಾನೇ ಇವಾಗ ಇದ್ದಕ್ಕಿದ್ದಂಗೆ ನೀನಿಯ ಈಗ ಅವ್ರ ಮನೆಗೂ ಇರ್ಬೇಕು ನಮ್ಮ ಮನೆಗೂ ಇರಬೇಕು ಅಂದಿದ್ದಿ ಅಂತ ಹೇಳಿದ್ರೆ ಹೆಂಗೆ ಈಗ ಅವಳು 8 ವರ್ಷ ಮಾಡಿಕೊಂಡವಳು ನನ್ನ ಮಗಳನ್ನ ನಾನು ಇನ್ನು ಮದುವೆ ಮಾಡಿ ಕಳ್ಸಿದ್ರೆ ಆಗಕ್ಕಿಲ್ಲ ಇನ್ನೊಂದು 2-3 ವರ್ಷ ನಮ್ಮ ಮನೆಗೆ ಏನಿಯ ಇರಲಿ ಬಿಡು ಇಲ್ಲಿ 3 ದಿನ ಅಲ್ಲಿ 3 ದಿನ ಅಂತ ಹೇಳಿದ್ರೆ ನನಗೂ ಹೊಸಿ ಬೇಜಾರಾಯ್ತದೆ ನನ್ನ ಮಗಳನ್ನ ಕಳಿಸ್ಬೇಕಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನೇನೆ ಅಲೋ ಇಲ್ಲಿ ಹೇಳ್ತಿರೋದು ನಾನು ಕೇಳ್ತಿರೋದು ನೀನು ಇಷ್ಟು ದಿನ ಸಾಕಿರೋಳಿಗೆ ಬಿಟ್ಬಿಟ್ಟಿರ್ಬೇಕು ಅಂದ್ರೆ ಆಯ್ತದ ಅವಳಿಗೆ ಹಾಂ ಆಯ್ತದ ಆಗಕ್ಕಿಲ್ಲ ತಾನೇ ಹಂಗೇನೆ ನೀಯ ನೋಡು ಈಗಲೂ ಹೇಳ್ತಾ ಇದ್ದೀನಿ 3 ದಿನ ಅಲ್ಲಿ 3 ದಿನ ಇಲ್ಲಿ ಜಾ ಹುಡ್ಗಿಗೂ ಮನಸ್ಸು ಸಕ್ಕತ್ ಬೇಜಾರಾಯ್ತದೆ ಆ ನಿಧಿನೂ ನಿಮ್ಮ ಮನೆಗೆ ಎಂದೂ ಇದ್ದ ಅಭ್ಯಾಸ ಇಲ್ಲ ಅವಳಿಗಲ್ಲ ಅದು ಎಷ್ಟು ಸಂಕಟ ಆಯ್ತದೋ ಏನೋ ಅದು ಗೊತ್ತಿಲ್ಲ ಅದಕ್ಕೆ ಇಂಥ ತೀರ್ಮಾನ ಕೊಡ್ತಿರೋದು 3 ದಿನ ಅಲ್ಲಿ 3 ದಿನ ಇಲ್ಲಿ ಒಂದಿನ ಮಾತ್ರ ಯಾರ ಮನೆಗೆ ಇಷ್ಟಪಟ್ಟು ಬಂದರೆ ಅವಳಿಗೆ ಇಷ್ಟ ಬಂದಿರೋ ಮನೆಗೆ ಇತ್ತಾಳೆ ಇಲ್ಲ ಅಲ್ಲೊಂದು ಅರ್ಧ ದಿನ ಇಲ್ಲೊಂದು ಅರ್ಧ ದಿನ ಇತ್ತಾಳೆ ಅಷ್ಟೇ ನೀಯ ಇಷ್ಟಕ್ಕೆ ಒಪ್ಕೊಳಂಗಿದ್ರೆ ಒಪ್ಕೊಳ್ಳಿ ಇಲ್ಲ ನನಗೆ ಗೊತ್ತು ಏನು ಮಾಡಬೇಕು ಅಂತ ಅಮ್ಮರೇ ಸುಮ್ಮನೆ ಒಪ್ಕೊಳ್ಳಿ ಇಲ್ಲಾಂದರೆ 3 ದಿನನೂ ಸಿಗೋಕ್ಕಿಲ್ಲ ಅಷ್ಟೇ ಏನಿಯ ದೆಯ್ಯ ಪೊದ್ದಿಗೆ ಏನು ಬೇಕೋ ಅದನ್ನೇ ಏನಿಯ ಮಾಡೋದು ನಮಗೆ ಬೇಕಾಗಿರೋದಿಲ್ಲ ಎಲ್ಲೂ ಮಾಡ್ತದೆ ಏಳು ಸರಿ ದಯ್ಯ ಆಯಿತು ನೀನು ಹೇಳ್ದಂಗೆ ಏನಿ ಆಯಿತು ಸರಿ ಹೇಳು ಕರ್ಕೊಂಡು ಹೋಯ್ತೀನಿ ನನ್ನ ಮಗಳನ್ನ ಅವಳಿಗೂ ಎಲ್ಲ ಹೇಳ್ತೀನಿ ಬರಲಿ ಅವಳು ಎಲ್ಲ ವಿಚಾರನೂ ಹೇಳಿ ನಮ್ಮನೆ ಕಳಿಸ್ಕೊಡಿ ಅಷ್ಟೇ ದಯ್ಯ ನೀನು ನಂಬ್ಕೊಂಡು ಹೋಯ್ತಾ ಇದ್ದೀನಿ ಆಮೇಕಿಂದ ತಿರುಗಿ ಪದ್ದಿ ಕಳ್ಸೋಕ್ಕಿಲ್ಲ ಅಂತ ಕುಂತ್ಕೊಬಿಟ್ರೆ ಕಷ್ಟ ಆಗೋಗ್ಬಿಡ್ತದೆ ಅದಕ್ಕೆ ನೀನಿಯ ಮೊದಲು ಎಲ್ಲ ಹೇಳ್ಬಿಟ್ಟೆ ನೀನಿಯ ಹೋಯ್ತಾ ಇದ್ದೀನಿ ಕಳಿಸ್ಕೊಡಿ ಏನು ಪದ್ದಿ ಎಲ್ಲನೂ ಬಂದ ತಕ್ಷಣ ಏನಿಯ ಅವಳ ಮಗಳಿಗೆ ಎಲ್ಲ ವಿಚಾರನೂ ಹೇಳ್ಬಿಟ್ಟು ಕಳಿಸ್ಕೊಡು ಮನೆಗೆ ಕಾಯ್ತಾ ಇರ್ತೀನಿ ನನ್ನ ಮಗಳು ಬತ್ತಾಳೆ ಅಂತ ಹೇಳ್ಬಿಟ್ಟು ಇದ್ರಾಗ ಏನು ಮೋಸ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಂಬಿದ್ದೀನಿ ಪೊದ್ದಿ ನನಗೆ ಕ್ಷಮಿಸ್ಬಿಡು ನಮ್ಮ ಮನೆಯಾಗೆ ಭಾಳ ಸಮಸ್ಯೆ ಐತೆ ನನ್ನ ಮಗಳು ಬೇಕೇ ಬೇಕು ಮನೆಗೆ ನನ್ನ ಗಂಡನ ಗಡ್ಕಕ್ಕೆ ತರೋಕ್ಕೂ ಎಲ್ಲದಕ್ಕೂ ಇಲ್ಲೂ 3 ದಿನ ಇರ್ತಾಳೆ ಅಲ್ಲೂ 3 ದಿನ ಇರಲಿ ನೀನು ಅಮ್ಮನೇ ನಾನು ಅಮ್ಮನೇ ಹಿಂಗೆ ನೀನಿಯ ಹೆಂಗೋ ನೋಡ್ಕೊಂಡು ಇದ್ಬಿಡೋಣ ಸರಿನಾ ನನಗೆ ಕ್ಷಮಿಸ್ಬಿಡು ಪದ್ದಿ ಸರಿ ಆಯ್ತು ಹೇಳು ನಾನು ಕ್ಷಮಿಸ್ಬಿಡು ನಾನು ಜಾಸ್ತಿ ಜೋರಾಗಿ ಏನಿಯ ಜಗಳ ಮಾಡಿಬಿಟ್ಟೆ ಅಯ್ಯ ಸಾಕು ಈ ಹೆಂಗುಸ್ರುಳು ಕಿತ್ತಾಡೋದು ತಡ ಇಲ್ಲ ಹಿಂಗೆ ಮುಂದಾಗೋದೂ ತಡ ಇಲ್ಲ ಕೊಳ್ಳನ ಮಗನೇ ಲೆಕ್ಕಾಚಾರಿ ಇನ್ನೊಂದು ಕಿತ್ತ ನೀಯತ್ತು ಗೀಯತ್ತು ಉಪ್ಪು ಗಿಪ್ಪು ಅಂತ ಬಂದ ಇಲ್ಲಿಗೆ ಕೈ ಕಲ್ಲು ಮುರಿದು ಬಿಡ್ತೀನಿ ಈಗೆಲ್ಲ ತೀರ್ಮಾನ ಆಗೈತಾನೆ ಕಳಿಸ್ಕೊಡ್ತೀವಿ ನಿಧಿನ ಒಯ್ತಾರೆ ಸುಮ್ಕಿನೇ ನಿಯತ್ತಿನ ಮನುಷ್ಯನಂತೆ ಅಂತ ನಿಯತ್ತಿನ ಮನುಷ್ಯರೇ ನಿಮ್ಮನೆ ಇಕ್ಕೊಂಡು ಸಾಕಬೇಕಿತ್ತು ಅದು ಬಿಟ್ಬಿಟ್ಟು ಪ್ರೀತಿ ತೋರಿಸ್ಬಿಟ್ಟು ಕಿತ್ಕೊಳ್ಳೋದು ಅಂದರೆ ಎಷ್ಟು ನೋವಾಗ್ತದೆ ಅಂತ ನಿನಗೇನಿಲ್ಲ ಗೊತ್ತು ಪ್ರೀತಿ ಮಾಡಿದವ್ರು ಗೊತ್ತಿರ್ತದೆ ತೊಲಗು ಇಲ್ಲಿಂದ ಸುಮ್ಮನೆ ಆ ಸಾವುಕಾರು ನಿಂದೆ ಬಿದ್ದು ಅಲಿಯೋದಕ್ಕೆ ಬಿಟ್ಟರೆ ನೀನು ಯಾವುದಕ್ಕೂ ಉಪಯೋಗ ಇಲ್ಲ ನೀನು ದೊಡ್ಡ ವೇಸ್ಟ್ ಬಾಡಿ ನೀನು ಹೋಗಿ ಸುಮ್ಕೇನೇನಿಯ ಬಂದ್ಬಿಟ್ಟ 7 ತೆಪ್ಪಾಯ್ತು ದಯ್ಯ ಏನೋ ಮಾಡೋಕ್ಕೋಗಿ ಏನೋ ಎಡವಟ್ಟಾಯ್ತು ಇವರಿಬ್ರು ಹಿಂಗೆಲ್ಲನೂ ಕಿತ್ತಾಡ್ಕತ್ತಾರೆ ಅಂತ ಹೇಳ್ಬಿಟ್ಟು ನಾನು ಕನಸು ಮನ್ಸಾಗೂ ಅನ್ಕೊಂಡೇನೇ ಇರಲಿಲ್ಲ ಈಗೆಲ್ಲನೂ ಅರ್ಥ ಆಯಿತು ಇನ್ನೊಂದು ಕಿತ್ತ ಈ ಹೆಂಗುಸ್ರುಗಳು ಮಧ್ಯೆ ಹೋಗ್ಬಾರ್ದು ಅಂತನೂ ಸಂತಾಗ ಅರ್ಥ ಆಯಿತು ಇನ್ನೊಂದು ಕಿತ್ತ ಯಾರ ಮಧ್ಯಕ್ಕೂ ಹೋಗೋಕ್ಕಿಲ್ಲ ದಯ್ಯ ತೆಪ್ಪಾಯ್ತು ನಾನು ಹೊರಡ್ತೀನಿ ಅಮ್ಮರೇ ನಾನು ಬರ್ತೀನಿ ಸರಿ ಪದ್ದಿ ಹೋಯ್ತೀನಿ ನನ್ನ ಮಗಳಿಗೆ ಹೇಳಿ ಕಳಿಸ್ಕೊಟ್ಬಿಡು ಇವತ್ತು ಸಂಜೆ ಇಲ್ಲ ನಾಳೆ ಕಳಿಸ್ಕೊಟ್ಬಿಡು ಸರಿ ಹೇಳು ಬಂದ ತಕ್ಷಣ ಹೇಳಿ ನಾನೇನಿಯ ಕಳಿಸ್ಕೊಡ್ತೀನಿ ಇನ್ನು ಯಾಕೆ ಸುಮ್ಮನೆ ಇಬ್ರು ಜಗಳಾಡೋದು ನೋಡು 3 ದಿನ ಆದ್ಮೇಲೆ ನಮ್ಮ ಮನೆಗೆ ಏನಿಯ ಕಳಿಸ್ಕೊಡ್ಬೇಕು ಕಳಿಸ್ಕೊಡಿದಂಗಿದ್ರೆ ಸುಮ್ಮನೆ ಬಿಡ್ತದೆ ದಯ್ಯ ಕಳಿಸ್ಕೊಡ್ತೀನಿ ಹೇಳು ಸರಿ ನಡಿ ಮನೆಗೆ ಏನೋ ಕೈ ಕಾಲು ಮುರಿದೈತೇನೋ ಹೋಗಿ ಆರಾಮಾಗಿ ಒಂದು ಬಿಸಿನೀರು ಇಕ್ಕೊಂಡು ಆರಾಮಾಗಿ ಮನೆಗೆ ಹೋಗು ಏನು ಜನನ ಏನು ಹೆಂಗುಸ್ರು ಯಪ್ಪ ಕುಂತ್ಕೊಂಡು ಮಾತಾಡಿದ್ರೆ ಎಲ್ಲ ತೀರ್ಮಾನ ಆಗೋದು ಹಿಂಗೆ ಜುಟ್ಟುಳು ಹಿಡ್ಕೊಂಡು ಹೊಡೆದಾಡ್ಬೇಕಿತ್ತ ಹೋಗೋಗಿ ಸುಮ್ಕೇನೇನೆ ಪೊದ್ದು ಶಾನೆ ನೋವಾಯ್ತಾಯ್ತಾ ನನಗೆ ಮೈ ಮೇಲಾಗಿರೋ ಗಾಯಕ್ಕಿನ ಮನ್ಸಿಗಾಗಿರೋ ಗಾಯನೇ ಶಾನೆ ಐತೆ ನನ್ನ ಮಗಳು ನನ್ನ ಇವಾಗ ಅವಳ ಮನೆ ಕಳಿಸ್ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಬಿಡು ಪದ್ದು ಡಾರ್ಲಿಂಗ್ ಜೀವನದಾಗೆ ಕಷ್ಟ ಸುಖ ಎಲ್ಲ ಬತ್ತಿರ್ತವೆ ಒಯ್ತಿರ್ತವೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಯ್ತಿರ್ಬೇಕು ಅಷ್ಟೇ ಏನಿಯ ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾದ್ರು ಇಷ್ಟೇ ನೋವಾಗೋದು ನಿನಗೆ ಸರಿನಾ ನೀನೇನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋಕೆ ಹೋಗ್ಬೇಡ ಈಗ ನೀನು ಆರಾಮಾಗಿ ಮಲ್ಕೋ ಸ್ವಲ್ಪ ಹೊತ್ತು ಸರಿನಾ ನಾನು ಒಯ್ತೀನಿ ನಿಧಿ ಬಂದಮೇಲೆ ನಿಧಿ ಹತ್ರ ನೀನೇ ಮಾತಾಡು ಎಲ್ಲ ವಿಚಾರನೂ ಅವಳು ಸ್ವಲ್ಪ ಬೇಜಾರು ಮಾಡ್ಕೋಬೋದೇನೋ ಸ್ವಲ್ಪ ಸಮಾಧಾನ ಮಾಡಿ ಎಲ್ಲ ವಿಚಾರನೂ ಹೇಳು ಸರಿ ದಯ್ಯ ಆಯಿತು ನೀನು ಹೆಂಗೆ ಹೇಳಿದ್ರೆ ಹಂಗೆ ನೀನು ಎಲ್ಲ ನನ್ನ ಒಳ್ಳೇದಕ್ಕೆ ನೀನು ಮಾಡ್ತೀಯ ಅಂತ ಗೊತ್ತು ಬರಲಿ ನಿಧಿ ಹತ್ರ ನಾನು ಮಾತಾಡ್ತೀನಿ ಪಾಪ ಅವಳು ಎಷ್ಟು ಬೇಜಾರು ಮಾಡ್ಕೊತಾಳೋ ಏನೋ ಸರಿ ಆಯಿತು